ದೇವಾಲಯಗಳು ದೇವರ ಅಸ್ತಿತ್ವದ ಪವಿತ್ರ ಸ್ಥಳವಾಗಿದ್ದು ಇದರ ಪಾವಿತ್ರತೆಯನ್ನ ಪ್ರತಿಯೊಬ್ಬರೂ ಕಾಪಾಡಬೇಕು ಎಂದು ಉಡುಪಿ ಕ್ಯಾಥೋಲಿಕ್ ಧರ್ಮ ಪ್ರಾಂತ್ಯದ ಪ್ರೇಷಿತ ಆಡಳಿತಾಧಿಕಾರಿ ಡಾಕ್ಟರ್ ಜೆರಾಲ್ಡ್ ಐಸಾಕ್ಲೋಬೋ ಹೇಳಿದ್ದಾರೆ. ಅವರು ತೊಟ್ಟಂ ಸಂತ ಅನ್ನಮ್ಮನವರ ಚಾಪೆಲ್ ಉದ್ಘಾಟಿಸಿ ಆಶೀರ್ವಚನ ನೆರವೇರಿಸಿ ಪವಿತ್ರ ಬಲಿಪೂಜೆಯಲ್ಲಿ ಸಂದೇಶವನ್ನ ನೀಡಿದರು. ದೇವಾಲಯಗಳಿಗೆ ಭಾರತೀಯ ಸಂಸ್ಕೃತಿಯಲ್ಲಿ ಅತಿ ವಿಶೇಷವಾದ ಮಹತ್ವವಿದ್ದು ದೇವರಿಗೆ ಸ್ತುತಿ ಮತ್ತು ಆರಾಧನೆ ಸಲ್ಲಿಸಲು ದೇವಾಲಯ ಸಹಕಾರಿಯಾಗುತ್ತೆ. ಕಟ್ಟಡಗಳಿಗಿಂತಲೂ ನಮಗೆ ಅತ್ಯವಶ್ಯಕವಾದುದು ಆಂತರಿಕ ನಂಬಿಕೆ, ದೇವರಿಗಿರುವ ಗೌರವ ಮತ್ತು ಬಡವರನ್ನ ಗೌರವಿಸುವ ಜೀವನ ಶೈಲಿ. ಒಳಗಿನ ಭಕ್ತಿ ಇಲ್ಲದ ಹೊರಗಿನ ಆಚರಣೆಗಳಿಗೆ ಯಾವುದೇ ಅರ್ಥವಿಲ್ಲ. ಈ ದೇವಾಲಯವು ಪ್ರಾರ್ಥನೆಗೆ, ದೈವಿಕ ಅನುಭವಕ್ಕೆ ಮತ್ತು ಪರಮಾತ್ಮನೊಂದಿಗೆ ಸಂಪರ್ಕ ಸಾಧಿಸಲು ಒಂದು ಪವಿತ್ರ ಸ್ಥಳವಾಗಿರುತ್ತೆ. ಕಲ್ಲಿನಿಂದ ನಿರ್ಮಿತ ಕಟ್ಟಡಗಳು ನಾಶವಾಗಬಹುದು, ಆದರೆ ನಮ್ಮೊಳಗಿನ ಜೀವಂತ ದೇವಾಲಯ ಸದಾಕಾಲ ಉಳಿಯುತ್ತೆ ಎಂದರು. ಇನ್ನು ಈ ಸಂದರ್ಭ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ, ಕಲ್ಯಾಣಪುರ ಮೆಲಾಕ್ರಿಸ್ ಕ್ಯಾಥಡ್ರಲ್ ರೆಕ್ಟರ್ ವಂದನೀಯ ಫರ್ಡಿನಾಂಡ್ ಗೊನ್ಸಾಲ್ವಿಸ್, ಧರ್ಮ ಪ್ರಾಂತ್ಯದ ಕುಲಪತಿಗಳಾದ ವಂದನೀಯ ಸ್ಟೀಫನ್ ಡಿಸೋಜಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ದೇವಾಲಯ ನಮಗೆಲ್ಲರಿಗೂ ಒಂದು ಪ್ರೀತಿಯ ಸ್ಥಳ. ದೇವರು ನಮ್ಮ ಮಧ್ಯೆ ದೇವಾಲಯದ ಮುಖಾಂತರ ವಾಸಿಸುತ್ತಾರೆ, ನಮ್ಮನ್ನು ಹರಸಿ ಆಶೀರ್ವದಿಸುತ್ತಾರೆ. ಸಂತ ಪೌಲರು ಹೇಳುತ್ತಾರೆ, ದೇವಾಲಯದ ನಾವೆಲ್ಲರೂ ಜೀವಂತ ಕಲ್ಲುಗಳೆಂದು. ಅದನ್ನೇ ಬಸವಣ್ಣನವರು ಇನ್ನೊಂದು ರೂಪದಲ್ಲಿ ಹೇಳುತ್ತಾರೆ, ನಮ್ಮ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ. ಸ್ಥಾವರಕ್ಕೆ ಅಳಿವುಂಟು, ಆದರೆ ಜೀವಂತ ದೇಗುಲಗಳಿಗೆ ಅಳಿವಿರದು ಎಂದು. ಒಬ್ಬ ಕವಿ ಮುಂದುವರಿಸುತ್ತಾ ಹೀಗೆನ್ನುತ್ತಾರೆ, ಚರ್ಚ್ ಮಸೀದಿಗಳಿವೆ, ಗುಡಿ ದೇವಾಲಯಗಳಿವೆ, ಗುರುಮಠ ಗುರುದ್ವಾರಗಳಿವೆ, ಆದರೆ ದೇವರಲ್ಲಿ. ಮುಂದುವರಿಸುತ್ತಾ ರಾಮಕೃಷ್ಣ ಪರಮಹಂಸರು ಒಂದು ಮಾತನ್ನು ಹೀಗೆನ್ನುತ್ತಾರೆ, ಇಗೋ ನೀನು ಗುಡಿಗೆ ಹೊರಟಿದ್ದೀಯಾ, ದೇವರನ್ನು ಅರಸುತ್ತಾ ಸಾಗುತ್ತೀಯೋ, ನಿನ್ನ ದೇವರು ಹೊಲದಲ್ಲಿ